ಮುಂಬೈ ಸರಣಿ ಸ್ಫೋಟ ನಡೆದಾಗ ಕಾಂಗ್ರೆಸ್ ನೇತೃತ್ವದ ಯುಪಿಎ ಗೃಹ ಸಚಿವರು ಹೊಣೆ ಹೊತ್ತು ರಾಜೀನಾಮೆಯನ್ನ ನೀಡಿದ್ರು. ಗಂಭೀರ ಭದ್ರತಾ ಲೋಪ ದಿಲ್ಲಿ ಸ್ಫೋಟದ ಸಂಬಂಧ ಒಳಾಡಳಿತ ಮಂತ್ರಿ ಅಮಿತ್ ಶಾ ರಾಜೀನಾಮೆ ಕೊಡಬೇಕು ಎಂದು ವೇಣುಗೋಪಾಲ್ ಒತ್ತಾಯಿಸಿದ್ರು. ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾದ ಕೆಸಿ ವೇಣುಗೋಪಾಲ್ ಅವರು ದಿಲ್ಲಿಯಲ್ಲಿ ಪತ್ರಿಕಾಗೋಷ್ಠಿಯನ್ನ ನಡೆಸಿ ಗೃಹ ಮಂತ್ರಿ ಅಮಿತ್ ಶಾ ಅವರ ರಾಜೀನಾಮೆಗೆ ಒತ್ತಾಯಿಸಿದ್ರು. ಕೇಂದ್ರದ ಎಲ್ಲ ತನಿಖಾ ಸಂಸ್ಥೆಗಳು ನೆಲೆಯೂರಿರುವ ದಿಲ್ಲಿಯಲ್ಲೇ ಭದ್ರತಾ ಲೋಪ ನಡೆದಿರುವಾಗ ಅದಕ್ಕೆ ಗೃಹ ಸಚಿವರೇ ಜವಾಬ್ದಾರರು. ಪ್ರಧಾನಿಯು ಹೊಣೆ ಹೊರಬೇಕು. ಹಿಂದೆ ಮುಂಬೈ ಸ್ಫೋಟವಾದಾಗ ನಮ್ಮ ಸಚಿವರು ರಾಜೀನಾಮೆಯನ್ನ ನೀಡಿದ್ರು. ಈಗಿನ ಕೇಂದ್ರ ಸರ್ಕಾರದಲ್ಲಿ ಗಾದಿಗೆ ಅಂಟಿಕೊಳ್ಳುವವರೇ ಇದ್ದಾರೆ ಎಂದು ಅವರು ಆರೋಪ ಮಾಡಿದ್ರು. ದಿಲ್ಲಿ ಕೆಂಪುಕೋಟೆಯ ಬಳಿ ಸ್ಫೋಟದ ವೇಳೆ ಪ್ರಧಾನಿ ಮೋದಿಯವರು ಭೂತಾನ್ ಪ್ರವಾಸದಲ್ಲಿದ್ದರು. ವಾಪಸಾದವರು ದಿಲ್ಲಿ ಆಸ್ಪತ್ರೆಗೆ ಹೋಗಿ ಗಾಯಾಳುಗಳನ್ನು ನೋಡಿದ್ರು. ಈ ಸಂಬಂಧ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಯವರು ಪ್ರಧಾನಿ ಮೋದಿಯವರು ಭೂತಾನಿಗೆ ಯಾಕೆ ಹೋಗಿದ್ದರು ಗೊತ್ತೇ ಎಂದು ಪ್ರಶ್ನಿಸಿದ್ದಾರೆ. ಪ್ರಧಾನಿ ಮೋದಿಯವರು ದೇಶದ ಕೆಲಸ ಮಾಡಲು ಭೂತಾನಿಗೆ ಹೋಗಿಲ್ಲ. ಗೆಣೆಕಾರ ಅದಾನಿಯವರ ಉದ್ಯಮ ಅಭಿವೃದ್ಧಿ ಒಪ್ಪಂದಕ್ಕೆ ಹೋಗಿದ್ದರು ಎಂದು ಟೀಕಿಸಿದರು. ಖರ್ಗೆಯವರು ದಿಲ್ಲಿ ಸ್ಫೋಟವು ಭದ್ರತಾ ಲೋಪದ ಪರಾಕಾಷ್ಠತೆ ಎಂದು ಹೇಳಿದರು. In every emergency, every moment of care, Bajpayee Medical and Trauma Center is here. From routine checkups to advanced trauma care, our services, daycare services, trauma and injury care, specialized care for women and children, cardiology services, orthopedic care, chronic condition management, skin and dermatology care, geriatric care, physiotherapy and rehabilitation programs for pain relief, injury recovery, and improving mobility. Zara Center, ground floor, Old Airport Road, Mangaluru.